ಇನ್ನು ಕಾಶ್ಮೀರದಲ್ಲೇ ಅಡಗಿದ್ದಾನೆ ಉಗ್ರ ಹಾಶಿಂ ಮೂಸಾ ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ. ದಕ್ಷಿಣ ಕಾಶ್ಮೀರದ ಅರಣ್ಯದಲ್ಲಿ ಈತ ಇದ್ದಾನಂತೆ. ಈತ ಅಲ್ಲಿ ಅಂದ್ರೆ ಆ ಭಾಗದಲ್ಲಿ ಅಡಗಿರುವಂತ ಒಂದು ಗುಮಾನಿ ಇದೆ, ಸಂಶಯ ಇದೆ. ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಪ್ರಯತ್ನವನ್ನ ಹಾಶಿಂ ಮೂಸಾ ಪಡ್ತಾ ಇದ್ದಾನಂತೆ. ಅರಣ್ಯ ಪ್ರದೇಶದಲ್ಲಿ ಈತ ಅಡಗಿಕೊಂಡಿದ್ದಾನೆ ಅಂತ ಮಾಹಿತಿ ಇದೆ. ಭಾರತೀಯ ಸೇನೆಯಿಂದ ಈತನಿಗೋಸ್ಕರ ಈಗ ನಿರಂತರವಾಗಿ ಪ್ರಯತ್ನಗಳಾಗ್ತಾ ಇದೆ. ದಾಳಿ ಆದ್ಮೇಲೆ ಮೊನ್ನೆ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಆಯ್ತಲ್ಲ, ಅದಾದ್ಮೇಲೆ ಈತ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನಂತೆ. ಮೂಸಾ ಬಗ್ಗೆ ಅಲ್ಲಿನ ಸ್ಥಳೀಯರ ಮಾಹಿತಿ ಕೊಟ್ರೆ 20 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. 6 ಭಯೋತ್ಪಾದಕ ದಾಳಿಯಲ್ಲಿ ಹಾಶಿಂ ಮೂಸಾ ಕೈವಾಡ ಇರೋದು ಈಗ ಬೆಳಕಿಗೆ ಬಂದಿರುವಂತ ಅಂಶ. ಕಾಶ್ಮೀರದಲ್ಲಿ ನಡೆದಂತ 6 ಭಯೋತ್ಪಾದಕ ದಾಳಿಗಳಲ್ಲಿ ಈತ ಪಾಲ್ಗೊಂಡಿದ್ದಾನೆ. ಗಂಡರ್ಬಲ್, ಗಗಮ್ಗೀರ್ ದಾಳಿಯಲ್ಲಿ ಮೂಸಾ ಪಾಲ್ಗೊಂಡಿದ್ದಾನೆ. ಬಾರಾಮುಲಾದಲ್ಲಿ ನಡೆದಂತ ದಾಳಿಯಲ್ಲೂ ಈತನ ಪಾತ್ರ ಇದೆ ಅನ್ನೋದು ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ. ಮೊನ್ನೆ ಪ್ರಮುಖವಾಗಿ ಪ್ರವಾಸಿಗರ ಮೇಲೆ ಏನು ದಾಳಿ ಆಯಿತು ಪೆಹಲ್ಗಾಮ್ನಲ್ಲಿ, ಸೊ ಈತನ ಪಾತ್ರ ಇದೆ. ಈತ ಪ್ರಮುಖ ರೂವಾರಿ, ಸ್ಕೆಚ್ ಹಾಕಿದ್ದು ಈತನೇ ಅಂತೆಲ್ಲ ಚರ್ಚೆಗಳು ಬಂದಿತ್ತು. ಅದರ ಜೊತೆಯಲ್ಲಿ ಈತ ದಾಳಿ ಆದ್ಮೇಲೆ ಎಸ್ಕೇಪ್ ಆಗೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಪಾಕಿಸ್ತಾನಕ್ಕೆ ಹೇಗಾದ್ರೂ ಮಾಡಿ ತೆರಳಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾ ಇದ್ದಾನೆ. ಆದರೆ ಸದ್ಯಕ್ಕೆ ಅಲ್ಲೇ ಅರಣ್ಯ ಪ್ರದೇಶದಲ್ಲಿ ಅಡಗಿ ಕೂತಿದ್ದಾನೆ ಅಂತ ಮಾಹಿತಿ ಇರೋದ್ರಿಂದ ಭಾರತೀಯ ಸೇನೆ ನಿರಂತರವಾಗಿ ಈತನಿಗೋಸ್ಕರ ಕಾರ್ಯಾಚರಣೆ ಮಾಡ್ತಾ ಇದೆ. ಪ್ರಮುಖವಾಗಿ 6 ಭಯೋತ್ಪಾದಕ ಕೃತ್ಯಗಳಲ್ಲಿ ಈತ ಪಾಲ್ಗೊಂಡಿದ್ದಾನೆ ಅಂತ ಮಾಹಿತಿ ಎನ್ಐಎಗೆ ಸಿಕ್ಕಿದೆ. ಇನ್ನು ಪೆಹಲ್ಗಾಮ್ ದಾಳಿಕೋರರಿಗೆ ಸೇನೆ ನಿರಂತರವಾಗಿ ಶೋಧವನ್ನ ಮಾಡ್ತಾ ಇದೆ. ಅಡಗಿರುವಂತ ಉಗ್ರರ ಬೆನ್ನು ಬಿದ್ದಿದ್ದಾರೆ ನಮ್ಮ ಯೋಧರು. ಬಂಡೀಪೋರಾದಲ್ಲಿ 3 ಉಗ್ರರ ಸಹಚರರನ್ನ ಬಂಧಿಸಲಾಗಿದೆ. ಈವರೆಗೆ 2000ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಯಾರ ಮೇಲೆಲ್ಲ ಸಂಶಯ ಇದೆ ಪ್ರತಿಯೊಬ್ಬರನ್ನು ಹುಡುಕಿ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. 200ಕ್ಕೂ ಹೆಚ್ಚು ಮಂದಿಯಲ್ಲಿ 15 ಮಂದಿಯನ್ನ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಈವರೆಗೆ 2000ಕ್ಕೂ ಹೆಚ್ಚು ಮಂದಿ ವಿಚಾರಣೆಯಾಗಿದೆ. ಅದರಲ್ಲಿ 15 ಜನರ ಮೇಲೆ ಸಂಶಯಗಳು ತುಂಬಾ ಬಂದಿದ್ದರಿಂದ 15 ಮಂದಿಯನ್ನ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಎನ್ಐಎ ಒಳಪಡಿಸಿದೆ. ಅಂದ್ರೆ ಈಗ ಸೇನೆ ಒಂದ್ ಕಡೆ ನಿರಂತರವಾಗಿ ಶೋಧವನ್ನ ಮಾಡ್ತಾ ಇದೆ. ಪಹಲ್ಗಾಮ್ ದಾಳಿಕೋರರು ಯಾರು ಪ್ರಮುಖವಾಗಿ 4 ಜನ ಬಂದಿದ್ರು, ಅವ್ರ ಫೋಟೋಗಳನ್ನ ಹಿಡಿದು ಅವ್ರಿಗೆ ಯಾರೆಲ್ಲ ಸಂಪರ್ಕದಲ್ಲಿ ಇದ್ದಾರೆ, ಸ್ಥಳೀಯರು ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ವಿಚಾರಣೆಗೆ ಬರಕ್ಕೆ ಹೇಳ್ತಾ ಇದ್ದಾರೆ. ಕೆಲವರನ್ನ ವಶಕ್ಕೆ ಪಡೆದು ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ 15 ಜನರ ಮೇಲೆ ತುಂಬಾನೇ ಸಂಶಯ ಬಂದಿರೋದ್ರಿಂದ ಅವರನ್ನ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಮೊನ್ನೆ ನಡೆದಂತ ಪೆಹಲ್ಗಾಮ್ ದಾಳಿ ಹಿಂದೆ 3 ಮಾಸ್ಟರ್ ಮೈಂಡ್ಗಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮೊದಲನೇ ಅವನು ಲಷ್ಕರ್ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್. ಪೆಹಲ್ಗಾಮ್ ದಾಳಿ ಹಿಂದೆ 3 ಮಾಸ್ಟರ್ ಮೈಂಡ್ಗಳಿದ್ದಾರೆ. ಮೊದಲನೇ ಅವನು ಲಷ್ಕರ್ ತೊಯ್ಬಾ ಮುಖ್ಯಸ್ಥ ಹಫೀಜ್ ಸಯೀದ್, ಎರಡನೇ ಅವನು ಲಷ್ಕರ್ನ ಉಪ ಮುಖ್ಯಸ್ಥ ಸೈಫುಲ್ಲಾ, ಇನ್ನು ಮೂರನೇ ಅವನು ಪಾಕ್ನ ಮಾಜಿ ಕಮಾಂಡರ್ ಹಾಶಿಂ ಮೂಸಾ. ಒಬ್ರು ಕಾಶ್ಮೀರದಲ್ಲಿದ್ದಾರೆ, ಮತ್ತಿಬ್ರು ಪಾಕಿಸ್ತಾನದಲ್ಲಿ ಇದ್ದಾರೆ. ಎನ್ಐಎ ತನಿಖೆಯಲ್ಲಿ ಉಗ್ರರ ಮತ್ತಷ್ಟು ಸ್ಫೋಟಕವಾದಂತಹ ವಿಚಾರಗಳು ಬಯಲಿಗೆ ಬಂದಿದೆ. 3 ಜನ ಈ ಪೆಹಲ್ಗಾಮ್ ದಾಳಿಯನ್ನ ಪ್ಲಾನ್ ಮಾಡಿದ್ರು. ಅದರಲ್ಲಿ ಹಾಶಿಂ ನೇರವಾಗಿ ಇಲ್ಲಿಗೆ ಬಂದಿದ್ದ, ದಾಳಿಯಲ್ಲಿ ಪಾಲ್ಗೊಂಡಿದ್ದಾನೆ. ಈತ ಈಗ ಕಾಶ್ಮೀರದಲ್ಲೇ ಅಡಗಿ ಕೂತಿದ್ದಾನೆ ಅಂತ ಹೇಳಿ ಎನ್ಐಎಗೆ ಮಾಹಿತಿ ಸಿಕ್ಕಿದೆ. ಪಾಕಿಸ್ತಾನಕ್ಕೆ ಹೇಗಾದ್ರೂ ಮಾಡಿ ಹೋಗಬೇಕು ಅಂತ ಹೇಳಿ ಈತ ಸದ್ಯಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಆದರೆ ಆತನನ್ನ ಪಾಕಿಸ್ತಾನಕ್ಕೆ ಹೋಗೋಕ್ಕೆ ಬಿಡಬಾರ್ದು, ಆತನನ್ನ ಸದೆಬಡಿಬೇಕು ಅಂತ ಹೇಳಿ ಭಾರತೀಯ ಸೇನೆ ನಿರಂತರವಾಗಿ ಕಾರ್ಯಾಚರಣೆಯನ್ನ ಅರಣ್ಯ ಪ್ರದೇಶದಲ್ಲಿ ಮಾಡ್ತಾ ಇದೆ. 3 ಜನ ಪೆಹಲ್ಗಾಮ್ ದಾಳಿಕೋರರಿಗೆ ಸಂಚನ್ನ ರೂಪಿಸಿದ್ರು ಅನ್ನೋದು ಲೇಟೆಸ್ಟ್ ಮಾಹಿತಿ. ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒನ್ಸ್ ಅಗೇನ್ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ. ಎನ್ಐಎ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕವಾದಂತ ರಹಸ್ಯಗಳು, ಸತ್ಯಗಳು ಈಗ ಹೊರಗಡೆ ಬರ್ತಾ ಇದೆ. ಪ್ರಮುಖವಾಗಿ ಈ ಪ್ಲಾನ್ ಹೇಗಾಗಿತ್ತು, ಯಾರೆಲ್ಲ ಈ ಸ್ಕೆಚ್ ಅನ್ನ ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಇಲ್ಲಿ ಎಟ್ ಪ್ರೆಸೆಂಟ್ ಕಾಶ್ಮೀರದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಿದೆ ಈಗ ಉಗ್ರರು. ಪ್ರಮುಖವಾಗಿ ನೋಡೋದಾದ್ರೆ ಸದ್ಯದ ಕಳೆದ ಕೆಲವೊಂದಿಷ್ಟು ಡಾಟಾಗಳನ್ನ ನೋಡ್ತಾ ಇದ್ರೆ ಶರ್ಮಿತಾ, ಕಾಶ್ಮೀರದಲ್ಲಿ ಸ್ಥಳೀಯ ಉಗ್ರಗಾಮಿಗಳ ಸಂಖ್ಯೆಯಲ್ಲಿ 90% ಕುಸಿತ ಆಗಿದೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಉಳಿದಿರತಕ್ಕಂತ ಕೆಲವೊಂದಿಷ್ಟು ಪರ್ಸೆಂಟೇಜ್ ಉಗ್ರರೇನಿದ್ದಾರೆ ಅವರು ಈ ರೀತಿಯಾಗಿರ್ತಕ್ಕಂಥ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗ್ತಾ ಇದ್ದಾರೆ, ಅಥವಾ ಸಹಕಾರವನ್ನ ಕೊಡ್ತಾ ಇದ್ದಾರೆ, ಅಥವಾ ಗ್ರೌಂಡ್ ಸಪೋರ್ಟ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇವಲ ಈ ಹಾಶಿಂ ಮಾತ್ರ ಅಂತಲ್ಲ, ಅಥವಾ ಈ ಹಾಶಿಂ ಮೂಸಾ ಮಾತ್ರ ಅಂತಲ್ಲ, ಫಾರೂಕ್ ಅಂತಲ್ಲ, ಅಥವಾ ಸೈಫುಲ್ಲಾ ಅಂತಲ್ಲ, ಇವರೆಲ್ಲರ ಕ್ಯಾಪ್ಟನ್ ಆಗಿರ್ತಕ್ಕಂಥವನು, ಕಿಂಗ್ ಪಿನ್ ಆಗಿರ್ತಕ್ಕಂಥ ಪಾಕಿಸ್ತಾನದ ಆರ್ಮಿ ಮುಖ್ಯಸ್ಥ
ಆಸಿಮ್ ಮುನೀರ್ ವರೆಗೂ ಕೂಡ ಈ ಬಾರಿ ಸೇನೆ ಹುಡುಕಿ ಹೊಡೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಯಾಕಂದ್ರೆ ನೋಡಿ, ನಾವು ಪ್ರತಿ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಆಮೇಲೆ ಏರ್ ಸ್ಟ್ರೈಕ್ ಆಯ್ತು, ಅದರಿಂದ ಕೆಲವೊಂದಿಷ್ಟು ಕಾಲ ಮಾತ್ರ ಶಾಂತಿ ಸಿಗ್ತಾ ಇದೆ ಹೊರತು ಪರ್ಮನೆಂಟ್ ಆಗಿರ್ತಕ್ಕಂಥ ಶಾಂತಿ ಸಿಗ್ತಾ ಇಲ್ಲ. ಈ ಕಾರಣದಿಂದಾಗಿ ಈ ಬಾರಿ ಇಷ್ಟು ಅತ್ಯಂತ ಉಗ್ರವಾಗಿರ್ತಕ್ಕಂತಹ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಭಾರತ ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿದೆ. ಅದರ ಭಾಗವಾಗಿ ಈ ಒಂದು ಸರ್ಚ್ ಆಪರೇಷನ್ಸ್ ನಡೀತಾ ಇದ್ದಾವೆ, ಕಾಡಿನ ಒಳಗಡೆ ಕೂಂಬಿಂಗ್ ನಡೀತಾ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ಉಗ್ರರನ್ನ ಬಿಡುವಂತಹ ಮಾತೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ನಡೀತಾ ಇದೆ. ಮತ್ತೊಂದಿಷ್ಟು ಮಾಹಿತಿಯನ್ನ ಹೇಳೋದಾದ್ರೆ ಶರ್ಮಿತಾ, ಅದನ್ನ ಅಧಿಕೃತವಾಗಿ ಇಲ್ಲಿವರೆಗೂ ತನಕ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಒಂದು ಬಿಡುಗಡೆ ಮಾಡಿಲ್ಲ. ಬದಲಿಗೆ ಸ್ಥಳೀಯ ಮಾಹಿತಿಯನ್ನ ಆಧರಿಸಿ ನೋಡೋದಾದ್ರೆ ಸಾಕಷ್ಟು ಗುಂಡಿನ ಚಕಮಕಿ ನಿನ್ನೆ ಕೂಡ ನಡೀತಾ ಇತ್ತು. ಎಎನ್ಐ ಕೂಡ ಇದ್ರ ಬಗ್ಗೆ ರಿಪೋರ್ಟ್ ಅನ್ನ ಮಾಡಿದೆ. ಕಾಡಿನ ಒಳಗಡೆ, ಬೆಟ್ಟ ಗುಡ್ಡದ ಅಡಿಯಲ್ಲಿ, ನೀರಿನ ಬಳಿಯಲ್ಲಿ ಎಲ್ಲ ಕಡೆ ಕೂಡ ಈಗ ಗುಂಡಿನ ಚಕಮಕಿ ನಡೀತಾ ಇದೆ. ಯಾವುದೇ ಉಗ್ರರು ಇದ್ರೂ ಕೂಡ ಅವ್ರು ಯಾವುದೇ ಸಂಘಟನೆಗಿರ್ಲಿ, ಈ ಒಂದು ಕಾರ್ಯದಲ್ಲಿ ಭಾಗಿಯಾಗದೇ ಇರಲಿ, ಹಿಂದೆ ಯಾವುದೇ ಒಂದು ಅಪರಾಧದಲ್ಲಿ ಪಾಲ್ಗೊಂಡಿರ್ಲಿ, ಅಂತ ಉಗ್ರರನ್ನ ಸದೆ ಬಡಿಯುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಜೊತೆಗೆ LOC ಇರ್ಬೋದು ಅಥವಾ ನಮ್ಮ ಜಮ್ಮು ಗಡಿ ಭಾಗದ ಅಂತಾರಾಷ್ಟ್ರೀಯ ಗಡಿ ಭಾಗ ಇರ್ಬೋದು, ಪ್ರತಿಯೊಂದು ಕಡೆಯಲ್ಲೂ ಕೂಡ ಈಗ ಫೈಟ್ ನಡೀತಾ ಇರುವಂತದ್ದು. ಸಾಕಷ್ಟು ಮದ್ದು ಗುಂಡಿನ ಸದ್ದುಗಳು ಕೇಳೋದಕ್ಕೆ ಶುರು ಮಾಡಿದಾವೆ. ಅದರ ಜೊತೆಯಲ್ಲಿ ರಾಜತಾಂತ್ರಿಕವಾದಂತಹ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಕೂಡ ಈಗ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಒಂದು ಸಭೆಗಳೇ ಸಾಕ್ಷಿಯಾಗಿದ್ದಾವೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಕೂಡ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇಂಡೋ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಅಮೆರಿಕದ ಜೊತೆ ಭಾರತ ಮಾತುಕತೆಯನ್ನು ನಡೆಸಿದೆ. ಅಮೆರಿಕದ ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಭೇಟಿ ಸಂದರ್ಭದಲ್ಲಿ ಮಾತುಕತೆಯೆಲ್ಲ ಆಗಿದೆ. ಇಂಡೋ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕಿಸ್ತಾನ ಅಂತೂ ಪತ್ರಗುಟ್ಟು ಹೋಗಿದೆ, ಹೆದರ್ಕೊಂಡ್ಬಿಟ್ಟಿದೆ. ಭಾರತ ಯಾವುದೇ ಕ್ಷಣದಲ್ಲಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ಹೇಳಿ ಈ ಬಗ್ಗೆ ಅಮೆರಿಕ ಜೊತೆಯಲ್ಲಿ ಭಾರತ ಮಾತುಕತೆಯನ್ನ ಮಾಡಿದೆ. ಭೇಟಿ ಸಂದರ್ಭದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತದ ರಾಯಭಾರಿ ಕ್ವಾತ್ರಾ ಅಮೆರಿಕ ರಾಯಭಾರ ಕಚೇರಿಯಲ್ಲಿ ಭೇಟಿಯಾಗಿದೆ. ಇಂಡೋ ಪಾಕ್ ಗಡಿ ಪರಿಸ್ಥಿತಿ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ನಡೆಸಲಾಗಿದೆ. ಅಮೆರಿಕದ ರಕ್ಷಣಾ ಇಲಾಖೆ ಅಧೀನ ಕಾರ್ಯದರ್ಶಿ ಎಲ್ಬ್ರಿಡ್ಜ್ ಕಾಲ್ಬಿ ಅವರನ್ನ ಅಮೆರಿಕದಲ್ಲಿರುವಂತಹ ಭಾರತದ ರಾಯಭಾರಿ ಭೇಟಿಯಾಗಿದ್ದಾರೆ. ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಅವರು ಭೇಟಿಯಾಗಿ ಪಹಲ್ಗಾಮ್ ದಾಳಿ ಬಗ್ಗೆ, ಜೊತೆಗೆ ಇಂಡೋ ಪಾಕ್ ನಡುವೆ ಸದ್ಯಕ್ಕೇನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಗಡಿಯಲ್ಲಿರುವಂತಹ ವಾತಾವರಣ ಹೇಗಿದೆ, ಈ ನಿಟ್ಟಿನಲ್ಲಿ ಗಂಭೀರವಾದ ಚರ್ಚೆಯನ್ನ ಮಾಡಿದ್ದಾರೆ. ಗಡಿ ಪರಿಸ್ಥಿತಿ ಬಗ್ಗೆ ಚರ್ಚೆಯಾಗಿದೆ. ಜೊತೆಗೆ ಮೊನ್ನೆ ನಡೆದಂತ ಘಟನೆ ಪಹಲ್ಗಾಮ್ ದಾಳಿ, ಅಮಾಯಕರ ಮೇಲೆ ಉಗ್ರರು ಗುಂಡಿನ ದಾಳಿಯನ್ನು ನಡೆಸಿರೋದು, ಜೀವವನ್ನ ಬಲಿ ಪಡೆದಿರೋ ಕುರಿತಂತೆ, ಮತ್ತೆ ಈಗ ಯುದ್ಧ ಫಿಕ್ಸ್ ಅಂತ ಏನು ಹೇಳಲಾಗ್ತಾ ಇದೆ, ಯಾವುದೇ ಕ್ಷಣದಲ್ಲಾದರೂ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರುತ್ತೆ ಅಂತ ಹೇಳಿ. ಸೊ ಆ ನಿಟ್ಟಲ್ಲೂ ಕೂಡ ಭಾರತದ ರಾಯಭಾರಿ ಕ್ವಾತ್ರಾ ಮಾತುಕತೆಯನ್ನು ನಡೆಸಿದ್ದಾರೆ. ಪಹಲ್ಗಾಮ್ ದಾಳಿ ಬಗ್ಗೆ ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗ್ತಿದೆ. ಈ ನಡುವೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿ ಗುಟೆರಸ್ ಭಾರತ ಹಾಗೂ ಪಾಕ್ ನಾಯಕರ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಹಾಗೆಯೇ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಕರೆ ಮಾಡಿದಂತ ಗುಟೆರಸ್ ಎರಡೂ ದೇಶಗಳು ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬನ್ನಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಪಹಲ್ಗಾಮ್ ದಾಳಿಕೋರರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ವಿಶ್ವಸಂಸ್ಥೆಯ ಮುಖ್ಯಸ್ಥ ಗುಟೆರಸ್ ಹೇಳಿದ್ದಾರೆ.